ನಾನು ಗದ್ದೆ ಹೋಗಿ ಎತ್ತುಗಳನ್ನು ಮೆಸ್ಕೊಂಡು ಬರ್ತೇನೆ. ಅದೇನು ಬೇಡಪ್ಪ, ನಿನ್ನೆ ಧಾರವಾಡದಿಂದ ಬಂದಿರುವೆ, ಇನ್ನು ಹಾಕಿದ ಪ್ಯಾಂಟ್ ಸಹ ಹಾಕೋದಿಲ್ಲ. ನಾನೇ ಹೋಗುತ್ತೇನೆ. ಹಾ, ನೀನು ಶಾಲೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆದಂತೆ, ನನಗೆ ಅಟ್ಟೆ ಸಾಕಪ್ಪ. ಅಪ್ಪಾಜಿ ಇರ್ಲಿ, ಹಿಂದ ಊಟಕ್ಕೆ ನುಚ್ಚು ಮಾಡಲ್ವಾ ಅಥವಾ ಮುದ್ದೆ ಮಾಡಲು? ಅದೇನು ಬೇಡಪ್ಪ, ಮಣ್ಣಿ ಸಲ ಬಂದಾಗ ಚಚಕ ಮಾಡಿದ್ಯಲ್ಲ, ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿದ್ದೆ. ಅದೆಲ್ಲ ಏನು ಬೇಡ. ನನಗಂತರೂ ಇನ್ನು ಅಡಿಗೆ ಮಾಡೋಕ್ಕೆ ನಿಗೋದಿಲ್ಲ. ಅದಕ್ಕಂತೆ ಒಂದು ಸಸಿಯನ್ನು ನೋಡಿದ್ದೇನೆ. ಯಾರ ಮದುವೆ ಅಪ್ಪಾಜಿ? ಇದೇ ಒಂದು ವಾರದಲ್ಲಿ ನಿನ್ನ ಮದುವೆ ನಿಶ್ಚಯ ಮಾಡಿಬಿಡುವೆ. ಅಪ್ಪಾಜಿ ನನಗೆ ಮದುವೆ ಬೇಡಪ್ಪ. ಹೋ ದೊಡ್ಡ ನನ್ನ ಮಗನ, ನಾ ಎಷ್ಟು ಹೇಳ್ತೀನಿ ಅಷ್ಟೇ ಕೇಳಬೇಕು. ಹುಡುಗಿ ಯಾರು ಗೊತ್ತಾ? ಯಾರು? ಹಾ, ನಮ್ಮ ರಮೇಶ್ ಅಣ್ಣ ತಂಗಿ ಸುಮಿತ್ರಾ. ಬರ್ತಾನ ಮನೆ ಹುಡುಗಿ, ತುಂಬಾ ಜೇಣೆ. ಅಪ್ಪಾಜಿ ಆಗಲಿ. ಇಂಥ ತಂದೆಯನ್ನೇ ಪಡೆದ ನಾನೇ ಪುಣ್ಯವಂತ. ತಾಯಿ ಇರದಿದ್ರು ತಂದೆ ನಿಜವಾದ ತಾಯಿ ಎನ್ನುವ ಪ್ರೀತಿ ಈ ನನ್ನ ತಂದೆಯಲ್ಲಿ ಕಂಡು. ಹಾ ಇರಲಿ, ನಾನು ಹೋಗಿ ಸುಮಿತ್ರಾ ನೋಡಿಕೊಂಡು ಬರ್ತೀನಿ. ಮಗನೆದ್ದರೆ ಹೇಗಿರಬೇಕು? ಅದು ಯಾವ ಜನ್ಮದ ಪುಣ್ಯವಂತನೋ ಏನೋ. ಆ ರಾಜ ಸಾಹೇಬ್ರ ಮನೆಗೆ ಬೆಂಕಿ ಹಚ್ಚಿದಾಗ ನನ್ನಂತ ದರಿದ್ರಿಗೆ ಅಪ್ಪ ಅಂತ ಕರಿಬೇಕಾತು ಈ ಮಗು. ನಾನು ಅವನ ತಂದೆ ಅಲ್ಲ, ಸಾಕು ತಂದೆ ಅಂತ ಗೊತ್ತಾದ್ರಿ ನಾನು ಎಲ್ಲಿ ಬಿಟ್ಟು ಹೋಗುತ್ತಾನೆ. ಆಗಲೇ ಅಪ್ಪಾಜಿ, ಹಾ ಆಗಲೇ ಅಪ್ಪಾಜಿ. ನಾನು ಈಗ ಹೋಗಿ ಸುಮಿತ್ರಾ ನೋಡಿಕೊಂಡು ಬರ್ತೇನೆ. ಬೇಡಪ್ಪ, ನಾನೇ ಎತ್ತುಗಳು ಹೊಡ್ಕೊಂಡು ಗದ್ದಿಗೆ ಹೋಗಿ ಬರ್ತೇನೆ. ನೀನು ಮನೆಯಲ್ಲೇ ಇರು. ಆಗಲೇ ಸಾಕು ಬಿಡಣ್ಣ. ಏನಮ್ಮ ತಂಗಿ, ದಿನಾಲು ಕಟ್ಟಿಗೆ ಹಲಬುತ್ತೀಯ. ಒಂದು ವಾರದ ಕಟ್ಟಿಗೆ ಒಮ್ಮೆ ಸೆಳಿ ಬಿಡುವೆ. ಅದೆಲ್ಲ ಬೇಡ, ಅಂಗಡಿಗೆ ಹೋಗಿ ಸಕ್ರೆ ತೆಗೆದುಕೊಂಡು ಬಾ. ಹೌದೇನಮ್ಮ? ತರುವೆ ತಂಗಿ. ಅಂತೂ ಮಹೇಶ್ ಬೈದಾನೆ, ನಿನ್ನ ಮದುವೆ ಸಿದ್ಧತೆ ಮಾಡಬೇಕು. ಹೋಗಣ, ಹಂಗೆಲ್ಲ ಮಾತಾಡಬೇಡ, ನನ್ನ ನಾಚಿಕೆ ಆಗ್ತದೆ. ಏ ಕೈ, ಹಾಗೆಲ್ಲ ನಾಚಬಾರದು. ಈ ಕಟ್ಟಿಗೆ ಮತ್ತು ಕೊಲ್ಲೆಯನ್ನು ಒಳಗಿಡು, ಹಾಗೆ ಮಹೇಶ್ ಇಲ್ಲಿ ಬಂದೇ ಬರ್ಬೋದು. ಏನಂತಿದ್ರೆ ಮಾತಾಡ್ತಿದ್ರೆ ಹಾಗೆ ಕಳಿಸ್ಬೇಡಮ್ಮ, ಭಾರಿ ಟಿಪ್ಪನಲ್ಲಿ ಬರ್ತಾನೆ. ಸರಿ ಅಣ್ಣ. ಅಣ್ಣ, ನೀನು ಹೇಳಿದ ಮಾತು ಕೇಳಿ ನನಗಂತೂ ಬಹಳ ಸಂತೋಷ ಆಗತೈತೆ ಅಣ್ಣ. ಈ ಸಂತೋಷ ಒಂದು ಹಾಡು ಹಾಡೋಣ. ನನ್ನ ಬಂಗಾರದಂತ ತಂಗಿ ಬಾಳಲ್ಲ ನಗೆ ಹಾಡಾಗಲಿ. ನನ್ನ ಬಂಗಾರದಂತ ತಂಗಿ ಬಾಳಲ್ಲ ನಗೆ ನನ್ನ ಬಂಗಾರ ನನ್ನ ಬಂಗಾರ
ನನ್ನ ಬಂಗಾರ ತಂಗಿ ಹೋಗಿ ಬರ್ತೀನಿ ಈಗ ಸರಿ ಬೇಗ ಬಂದಿಡಣ. ಬರ್ತಾನ ಮಾಮ ಏ ಹೋಗಣ. ಮಾಮ ಬರ್ತಾನ ಮಾಮ ಆ? ರಮೇಶ್ ರಮೇಶ್ ಯಾರು? ರಮೇಶ್ ಈ ಮನೇಲಿ ಇಲ್ಲವೇ? ಇಲ್ಲ. ಸುಮಿತ್ರಾ ಅಂದ್ರೆ ನೀವೇನಾ? ಹೌದು, ತಾವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಮಹೇಶ್ ಅಂತ. ರಮೇಶ್ ಬಂದ ನಂತರ ಭೇಟಿ ಆಗಲು ತೀಸಿ. ಅಯ್ಯೋ ನಿಮಿಷ ತಡೀರಿ, ಕಾಫಿ ಕುಡ್ಕೊಂಡು ಹೋಗೋವ್ರಂತೆ. ರಮೇಶ್ ಇಲ್ಲದೆ ನಾನು ಇಲ್ಲಿ ನಿಲ್ಲೋದು ತಪ್ಪಾಗುತ್ತದೆ. ನಡಿ, ನನಗೆ ಎಲ್ಲ ವಿಷಯವನ್ನು ತಿಳಿಸಿದ್ದಾನೆ. ಹೌದು ಸುಮಿತ್ರಾ, ನಾನು ಬಂದಿರುವುದು ರಮೇಶನ ನೋಡೋದಕ್ಕಲ್ಲ, ನಿನ್ನನ್ನು ನೋಡೋದಕ್ಕೆ. ನಿನ್ನ ಮನಸ್ಸು ನನ್ನ ಮದುವೆಯಾಗಲು ಒಪ್ಪಿದೆಯಾ? ನಿಮ್ಮನ್ನ ಮದುವೆ ಆಗೋದಕ್ಕೆ ನಾನು ಮನಸ್ಪೂರ್ವಕವಾಗಿ ಒಪ್ಪಿಕೊಂಡಿದ್ದೇನೆ. ಸುಮಿತ್ರಾ, ಮದುವೆ ಎಂದರೆ ಹುಡುಗಾಟವಲ್ಲ, ಒಂದು ಗಂಡು ಹೆಣ್ಣಿನ ಜೀವನದ ಎಂಬ ನಾಟಕದ ಸೂತ್ರಧಾರಿ. ನಾನು ಒಮ್ಮೆ ನಿನ್ನ ಕೊರೆಗೆ ತಾಳಿ ಕಟ್ಟಿದ ಮೇಲೆ ಮುಗೀತು. ನಿನ್ನ ಮನವೊಲಿಸಿಕೊಂಡು ಗುಣನಡತೆ ಬಗ್ಗೆ ಪರಿಶೀಲನೆ ಬಂದಿರುವೆ. ನಾನಂತೂ ನಿನ್ನ ಮದುವೆಯಾಗಲು ಒಪ್ಪಿದ್ದೇನೆ ಚಿನ್ನ. ನೀವು ಒಪ್ಪಿದ್ರೆ ಆಯ್ತಲ್ಲ, ಯಾಕಂದ್ರೆ ಶ್ರೀಮಂತ ಹೆಣ್ಣು ನಾನಲ್ಲ, ಸೊಕ್ಕಂತೂ ನನ್ನಲ್ಲಿ ಇಲ್ವೇ ಇಲ್ಲ. ಬಡತನದಲ್ಲಿ ಹುಟ್ಟಿ ಬೆಳೆದು ನೊಂದು ಬೆಂದಿರುವ ಹೆಣ್ಣು ನಾನು. ಮದುವೆ ಆಗೋದಕ್ಕೆ ಹಿಂದೆ ಸರಿಯುವ ಕಾರಣ ಏನು ಅಂದ್ರೆ, ನೀವು ವಿದ್ಯಾವಂತರು, ನನ್ನಂತ ಮದುವೆಯನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಎಲ್ಲಿ ಹಿಂದೆ ಸರಿದು ಬಿಟ್ಟು ಬಿಡ್ತೀರೇನೋ ಅಂತ. ಸುಮಿತ್ರಾ, ನನಗೆ ಕಲಿತ ಹೆಣ್ಣನ್ನು ಆಗಲ್ಲ. ನನಗೆ ಎಂಥ ಹೆಣ್ಣು ಬೇಕಂದ್ರೆ ಮನಸ್ಸು ಸಣ್ಣದಿರಬೇಕು, ಮನೆ ದೊಡ್ಡದಿರಬೇಕು ಎಂಬ ಮಾತು ಹೇಳುವ ಹುಡುಗಿ ಬೇಕು. ಆ ಮಾತು ನಿನ್ನಲ್ಲಿದೆ ಅಂದರೆ ಎಂದಿದ್ದರೂ ನೀನೇ ನನ್ನ ಸತಿ. ಹಬ್ಬ, ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ನಿಮ್ಮಂಥವ್ರನ್ನು ಆ ದೇವರು ನನಗೆ ಜೋಡು ಮಾಡಿಬಿಟ್ಟ. ಸುಮಿತ್ರಾ, ಹಾಗಾದರೆ ನಾನು ಹೋಗಿ ಬರುತ್ತೇನೆ. ಏನ್ರಿ ನೀವು ಕಾಫಿ ಕುಡಿಯೋದಿಲ್ವೇನು? ನನಗೆ ಬೇಕಾದದನ್ನು ಕೊಡುವೆಯಾ? ಏನ್ರಿ ಅದು? ಈ ನಿನ್ನ ಕೆಂದುಟಿಯಿಂದ ಒಂದು ಸಿಹಿಯಾದ ಚುಂಬನವನ್ನು ನೀಡು. ಮುತ್ತು ಅಂದ್ರೆ ನನಗೆ ಆಪತ್ತು.
ಸುಮಿತ್ರ ನಾ ಇನ್ನು ಹೋಗಿ ಬರ್ತೇನೆ. ಹೋಗಿ ಬನ್ನಿ. ಟಾಟಾ. ಬಾಯ್ ಬಾಯ್. ಬಾಯ್ ಬಾಯ್. ಬಣ್ಣದ ಮಾತು